ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಿಮ್ಮ ಜೀವನದ ಗತಿ ತಿರುಗಿಸುವ ಮಹತ್ವದ ಘಟ್ಟಕ್ಕೆ ನೀವು ಕಾಲಿಡ್ತಾ ಇದ್ದೀರಿ. ಇಷ್ಟು ದಿನಗಳು ನಿಮ್ಮನ್ನು ಹಿಂಬಾಲಿಸಿದ ದುಃಖ, ಅವಮಾನ, ಮೋಸ ಮತ್ತು ಅಡೆತಡೆಗಳ ಪರ್ವ ಇಂದಿನಿಂದಲೇ ಅಂತ್ಯವಾಗಲು ಆರಂಭವಾಗಿವೆ. ಪಾಪದ ಮಡಿಕೆ ತುಂಬಿ ಹೋಗಿದೆ. ವಿಧಿಯ ತೀರ್ಪು ಜಾರಿಯಾಗ್ತಾ ಇದೆ. ನೀವು ಊಹಿಸಲು ಸಾಧ್ಯವೇ ಇಲ್ಲ ಅಂತಹ ಘಟನೆಗಳು ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ಸರಾಸರಿ ನಡೆಯಲಿವೆ. ನಿಮ್ಮ ಶತ್ರುಗಳ ಪತನಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಆದರೆ ಈ ಬದಲಾವಣೆಯ ಸಮಯದಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಅದು ದೊಡ್ಡ ಬೆಲೆಯನ್ನು ಕೇಳಬಹುದು. ಅದಕ್ಕಾಗಿಯೇ ಈ ಮಾತುಗಳನ್ನು ಒಂದು ಕ್ಷಣವೂ ನಿರ್ಲಕ್ಷ್ಯ ಮಾಡದೆ ಗಮನವಿಟ್ಟು ಕೇಳಬೇಕು. ಕಳೆದ ಕೆಲವು ವರ್ಷಗಳಿಂದ ಸಿಂಹರಾಶಿಯವರು ಅನುಭವಿಸಿದ ಮಾನಸಿಕ ಯಾತನೆ, ಆರ್ಥಿಕ ಒತ್ತಡ, ಸಂಬಂಧಗಳಲ್ಲಿನ ಬಿರುಕುಗಳು ಅಷ್ಟಿಷ್ಟಲ್ಲ. ನೆಮ್ಮದಿಯ ಒಂದು ಕ್ಷಣಕ್ಕಾಗಿ ನೀವು ಎಷ್ಟೋ ಬಾರಿ ದೇವರನ್ನ ಬೇಡಿಕೊಂಡಿದ್ದೀರಿ. ಕಷ್ಟಪಟ್ಟು ದುಡಿದ ಹಣ ಕೈಯಲ್ಲಿ ಉಳಿಯದೆ ನೀರಿನಂತೆ ಹರಿದು ಹೋಗಿತ್ತು. ನಂಬಿದ್ದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು. ನಿಮ್ಮ ಮೌನ, ನಿಮ್ಮ ಸಹನೆ, ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಎಂದುಕೊಂಡು ಕೆಲವರು ನಿಮ್ಮ ಜೀವನವನ್ನೇ ಹಾಳು ಮಾಡಲು ಯತ್ನಿಸಿದರು. ಆದರೆ ಇನ್ನು ಮುಂದೆ ಹಾಗಿಲ್ಲ. ಕಾಲಚಕ್ರ ತಿರುಗಿದೆ. ನಿಮ್ಮ ಜಾತಕದಲ್ಲಿ ಶನಿ, ರಾಹು, ಕೇತು ಮತ್ತು ಮಂಗಳರ ಗಂಭೀರ ಚಲನೆ ಒಂದು ಶಕ್ತಿಶಾಲಿ ಪರಿವರ್ತನೆಯನ್ನು ಸೂಚಿಸ್ತಾ ಇದೆ. ಸೂರ್ಯನ ಅನುಗ್ರಹ ಈಗ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳ್ತಾ ಇದೆ. ಈ ದೈವಿಕ ಬದಲಾವಣೆಯ ಹಾದಿಯಲ್ಲಿ ಮೊದಲನೆಯದಾಗಿ ನಿಮ್ಮ ಜೀವನದಿಂದ ಹಳೆಯ ನೋವಿನ ಅಧ್ಯಾಯಗಳು ಒಂದೊಂದಾಗಿ ಮುಚ್ಚಲ್ಪಡುತ್ತೆ. ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಬಂಧನಗಳು, ಅಪಮಾನಗಳ ನೆನಪುಗಳು, ಮಾನಸಿಕವಾಗಿ ಕುಗ್ಗಿಸಿದ್ದ ಮೋಸದ ಜಾಲಗಳು ಇನ್ನು ಮುಂದೆ ನಿಮ್ಮನ್ನು ತಟ್ಟಲಾರವು. ನಿಮ್ಮ ಮನಸ್ಸಿನ ಮೇಲೆ ಕುಳಿತಿದ್ದ ಭಾರ ಇಳಿಯುತ್ತೆ. ಹೃದಯಕ್ಕೆ ಒಂದು ಅಜ್ಞಾತವಾದ ನೆಮ್ಮದಿ ಇಳಿಯುತ್ತೆ. ಎರಡನೆಯದಾಗಿ ಹೇಳೋದಾದರೆ, ನಿಮ್ಮ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತು ಚಲನೆ ಪಡೆಯುತ್ತೆ. ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ಗೌರವಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿ ಈಗ ನಿಮ್ಮ ಕಡೆಗೆ ಬರುತ್ತೆ. ಸಿಂಹರಾಶಿಯವರ ಕಠಿಣ ಶ್ರಮಕ್ಕೆ ಈಗ ನಿಜವಾದ ಮೌಲ್ಯ ಸಿಗುವ ಕಾಲ ಬಂದಿದೆ. ಹಣದ ಅರಿವು ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತೆ. ಮೂರನೆಯದಾಗಿ, ನಿಮ್ಮ ಶತ್ರುಗಳ ಅಸಲಿ ಮುಖವಾಡ ಕಳಚುತ್ತೆ. ನಿಮ್ಮ ಜೊತೆಯಲ್ಲೇ ನಗುತ್ತಾ, ನಿಮ್ಮ ಮನೆಯೊಳಗೆ ಓಡಾಡುತ್ತಾ ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡವರೇ ನಿಮ್ಮ ವಿರುದ್ಧ ಕೆಲಸ ಮಾಡಿದ್ದ ಸತ್ಯ ಬಹಿರಂಗವಾಗುತ್ತೆ. ರಕ್ತ ಸಂಬಂಧಗಳಲ್ಲಿಯೇ ಅಡಗಿದ್ದ ವಿಷ ಜಂತುಗಳ ಪರಿಚಯ ನಿಮಗೆ ಆಗುತ್ತೆ. ಆದರೆ ನೆನಪಿಡಿ, ನೀವು ಪ್ರತೀಕಾರ ಮಾಡುವ ಅಗತ್ಯವೇ ಇಲ್ಲ. ಕಾಲವೇ ನಿಮ್ಮ ಪರವಾಗಿ ಪ್ರತೀಕಾರ ಮಾಡುತ್ತೆ. ನಿಮ್ಮ ಮೌನ, ನಿಮ್ಮ ತಾಳ್ಮೆ, ನಿಮ್ಮ ಸತ್ಯನಿಷ್ಠೆ ಈಗ ನಿಮ್ಮ ದೊಡ್ಡ ಶಸ್ತ್ರವಾಗಲಿದೆ. ಮುಂದಿನ 24ರಿಂದ 48 ಗಂಟೆಗಳು ಸಿಂಹರಾಶಿಯವರ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ. ಈ ಸಮಯದಲ್ಲಿ ನೀವು 3 ಮುಖ್ಯ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲನೆಯದು, ಅತಿಯಾದ ನಂಬಿಕೆ ಇಡಬೇಡಿ. ಯಾರು ಅತಿಯಾಗಿ ಪ್ರೀತಿ ತೋರಿಸಿದ್ರು, ಯಾರು ಇನ್ನೊಬ್ಬರ ಬಗ್ಗೆ ವಿಷ ತುಂಬಿದ ಮಾತುಗಳನ್ನು ಹೇಳಿದರೂ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಬುದ್ಧಿವಂತಿಕೆಯಿಂದ ವಿಶ್ಲೇಷಣೆ ಮಾಡಿ. ಎರಡನೆಯದು, ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಎಚ್ಚರ. ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಯಾರಿಂದಲೂ ಸಾಲ ಪಡೆಯಬೇಡಿ. ನಿಮ್ಮ ಹಣವೇ ಶತ್ರುಗಳಿಗೆ ಅಸ್ತ್ರ ಆಗಬಹುದು. ಮೂರನೆಯದು, ನಿಮ್ಮ ರಹಸ್ಯಗಳು ನಿಮ್ಮಲ್ಲಿಯೇ ಇರಲಿ. ನಿಮ್ಮ ಮುಂದಿನ ಯೋಜನೆಗಳು, ಸಾಧನೆಗಳು, ಶುಭ ಸುದ್ದಿಗಳನ್ನು ಸದ್ಯಕ್ಕೆ ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಂತೋಷವೇ ಕೆಲವರಿಗೆ ಅಸೂಯೆಯಾಗಿ ಮಾರ್ಪಡುತ್ತೆ. ಸಿಂಹರಾಶಿಯವರೇ, ಇದು ಕೇವಲ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನಕ್ಕೆ ನೀಡಲಾಗುತ್ತಿರುವ ಎಚ್ಚರಿಕೆಯ ಕವಚ. ನೀವು ಕಳೆದ ವರ್ಷಗಳಲ್ಲಿ ಚೆಲ್ಲಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈಗ ನ್ಯಾಯ ಸಿಗುವ ಸಮಯ ಬಂದಿದೆ. ಮೋಸ ಹೋದ ಕಡೆ ಸತ್ಯ ಗೆಲ್ಲುತ್ತೆ. ಕಷ್ಟಪಟ್ಟ ಒಂದು ಕಡೆ ಸಮೃದ್ಧಿ ಬರುತ್ತೆ. ದೇವರ ಕೃಪೆ ತಡವಾಗಬಹುದು, ಆದರೆ ಅದು ತಪ್ಪೋದಿಲ್ಲ. ನಿಮ್ಮ ಮನೆಯೊಳಗೆ ಮತ್ತೆ ಸಂತೋಷದ ವಾತಾವರಣ ಅನ್ನೋದು ನೆಲೆಸುತ್ತೆ. ಮಂಗಳ ಕಾರ್ಯಗಳ ಸೂಚನೆ ಇದೆ. ಆರೋಗ್ಯದ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಿಂಹದಂತೆ ಗಾಂಭೀರ್ಯದಿಂದ ಇರಿ. ಆವೇಶಕ್ಕೆ ಒಳಗಾಗಬೇಡಿ. ನಿಮ್ಮ ಮಾತು ಕಡಿಮೆ, ನಿಮ್ಮ ಕೆಲಸ ಹೆಚ್ಚು ಇರಲಿ. ಈ ಸಂಧಿಕಾಲದಲ್ಲಿ ಶನಿದೇವ ಮತ್ತು ಸೂರ್ಯನ ಸ್ಮರಣೆ ನಿಮಗೆ ಶಕ್ತಿಯನ್ನು ನೀಡುತ್ತೆ. ಕೊನೆಗೆ ಒಂದು ಸರಳ ಅಂದರೆ ಶಕ್ತಿಶಾಲಿ ಪರಿಹಾರ.
ಒಂದು ಹಿಡಿ ಹಳದಿ ಸಾಸಿವೆಯನ್ನು ಬಲಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತ 7 ಬಾರಿ ಗಡಿಯಾರದ ದಿಕ್ಕಿನಲ್ಲಿ ಸುತ್ತಿಸಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವವನ್ನು ನೆನೆದು ನನ್ನ ಜೀವನದ ನಕಾರಾತ್ಮಕತೆ ದೂರವಾಗಲಿ, ಶತ್ರುಬಾಧೆ ನಿವಾರಣೆಯಾಗಲಿ, ನನ್ನ ಶ್ರಮಕ್ಕೆ ಫಲ ಸಿಗಲಿ ಎಂದು ಪ್ರಾರ್ಥಿಸಿ. ನಂತರ ಆ ಸಾಸಿವೆಯನ್ನು ಹರಿಯುವ ನೀರಿಗೆ ಬಿಡಿ ಅಥವಾ ಯಾರೂ ತುಳಿಯದ ಮರದ ಕೆಳಗೆ ಹಾಕಿ. ಈ ಕ್ರಮದಿಂದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ದೂರವಾಗಿ ಮನೆಗೆ ಶಾಂತಿ ಮತ್ತು ಐಶ್ವರ್ಯ ಪ್ರವೇಶಿಸುತ್ತದೆ. ಸಿಂಹರಾಶಿಯವರೇ, ಕಾಲಚಕ್ರ ಈಗ ನಿಮ್ಮ ಪರವಾಗಿದೆ. ಧೈರ್ಯವಾಗಿರಿ, ಸಹನೆ ಕಳೆದುಕೊಳ್ಳಬೇಡಿ. ಸೂರ್ಯನ ಪ್ರಖರತೆಯಂತೆ ನಿಮ್ಮ ಬದುಕು ಇನ್ನು ಮುಂದೆ ಬೆಳಗಲಿದೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.